ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ಪರ್ಧಾರ್ಥಿಗಳೇ, ನಿಮಗೋಸ್ಕರ ಒಂದು ಒಳ್ಳೆಯ ಸುವರ್ಣಾವಕಾಶ, ಒಳ್ಳೆಯ ನೇಮಕಾತಿಯ ಒಂದು ಪರ್ವ ಪ್ರಾರಂಭವಾಗಿದೆ. ನಿಮಗೋಸ್ಕರ ವಿವಿಧ ಇಲಾಖೆಯಲ್ಲಿ ನೇಮಕಾತಿ ಶುರುವಾಗಿದೆ. 2026 ನಿಮಗೆ ಒಳ್ಳೆಯ ದಿನ, ಒಳ್ಳೆಯ ವರ್ಷ, ನಿಮ್ಮ ಜೀವನದ ಸಂತೋಷದ ದಿನಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ 50 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ಲೆಕ್ಕಾಚಾರಕ್ಕೆ ಕೆಳಕಂಡ ಯಾವ ಅಂಶ ಮುಖ್ಯವಲ್ಲ? ಸರಿಯಾದ ಉತ್ತರ ಸಭ್ಯ ಜೀವನ ಮಟ್ಟ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸೊ ಈ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 1900 ಅಂದ್ರೆ ಮಾನವ ಅಭಿವೃದ್ಧಿ ಸೂಚಿಯನ್ನ 1990ರಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮೆಹಬೂಬ್ ಉಲ್ ಹಕ್ ಮತ್ತು ಅಮರ್ತ್ಯ ಸೇನ್ ಅವರು ಪರಿಚಯ ಮಾಡಿದ್ದಾರೆ. ಈ ಒಂದು ಅಭಿವೃದ್ಧಿ ಸೂಚಿಯನ್ನ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೇಂದ್ರ ಕಚೇರಿ ನ್ಯೂಯಾರ್ಕ್ USA ದಲ್ಲಿದೆ. ನವೆಂಬರ್ 22, 1965ರಲ್ಲಿ ಇದು ಪ್ರಾರಂಭವಾಗಿದೆ. ಈ HDI ಯಲ್ಲಿ 190 ರಾಷ್ಟ್ರಗಳು ಈ ಒಂದು ಇಂಡೆಕ್ಸ್ ಅಲ್ಲಿ ಪಾಲ್ಗೊಳ್ಳುತ್ತವೆ. ಅದೇ ರೀತಿ ಎರಡನೇ ಪ್ರಶ್ನೆ, SD ಕರೆಗಾಗಿ 1/3/2016ರಂದು ಜಾರಿಗೆ ಬಂದ ಒನ್ ಇಂಡಿಯಾ ದರ ಪಟ್ಟಿಯನ್ನ ಪ್ರಕಟಿಸುವವರು ಯಾರಂದ್ರೆ ಸರಿಯಾದ ಉತ್ತರ BSNL ಮತ್ತು MTNL ಅಂತಕ್ಕಂಥದ್ದು. BSNL ನ ಫುಲ್ ಫಾರ್ಮ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1, 2000 ಇಸ್ವಿಯಲ್ಲಿ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಇದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಇದು ಇದೆ. ಅದೇ ರೀತಿ MTNL ಅಂದ್ರೆ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್. ಸೊ ಇದು ಏಪ್ರಿಲ್ 1, 1986ರಲ್ಲಿ ಸ್ಥಾಪನೆಯಾಗಿದೆ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಅದೇ ರೀತಿ ಮೂರನೇ ಒಂದು ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಡಿ, ಗುಲ್ಬರ್ಗಾ. ಸೊ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಕ್ರಿಸ್ತಶಕ 1347ನೇ ಇಸ್ವಿಯಲ್ಲಿ. ಅಲ್ವುದ್ದೀನ್ ಹಸನ್ ಬಹುಮನ್ ಶಾ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದ್ದಾರೆ. ಸೊ ಗುಲ್ಬರ್ಗಾ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕನಕದಾಸರಿಂದ ರಚಿತವಾಗಿಲ್ಲ? ಸರಿಯಾದ ಉತ್ತರ ಸಿ, ನ್ಯಾಯಾಮೃತ ಅಂತಕ್ಕಂಥದ್ದು ರಚನೆಯಾಗಿಲ್ಲ. ನ್ಯಾಯಾಮೃತ ಅಂತಕ್ಕಂಥದ್ದು ಶ್ರೀ ವ್ಯಾಸರಾಜರ ಅಂದ್ರೆ ವ್ಯಾಸ ತೀರ್ಥರು ಇದನ್ನ ರಚಿಸಿದ್ದಾರೆ. ಇದು ಸಂಸ್ಕೃತ ಕೃತಿ. ಹೌದು, ದ್ವೈತ್ವ ಸಿದ್ಧಾಂತವನ್ನ ಸಮರ್ಥಿಸುವ ಒಂದು ತಾರ್ಕಿಕ ಗ್ರಂಥವಾಗಿದೆ. ಆದ್ರೆ ಕನಕದಾಸರವರು ರಚಿಸಿದಂತ ರಚನೆ ಮಾಡಿದ್ದು ಹರಿಭಕ್ತ ಸಾಗರ, ಸೊ ಮೋಹನ ತರಂಗಿಣಿ, ರಾಮ ಧ್ಯಾನ ಚರಿತ ಅಂತಕ್ಕಂಥದ್ದು ಕನಕದಾಸರಿಂದ ರಚಿತವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ ಸೊ ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಕೆಳಗಿನ ಯಾವ ಲಕ್ಷಣವನ್ನ ಸೇರಿಸಲಾಯಿತು? ಜಾತ್ಯತೀತ ಅಂತಕ್ಕಂಥ ಒಂದು ಲಕ್ಷಣವನ್ನ ಸೇರಿಸಲಾಗಿದೆ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ಹಾಗಾಗಿ ಸಿ ಸರಿಯಾದ ಉತ್ತರ, ಜಾತ್ಯತೀತ. ಅದೇ ರೀತಿ ಭಾರತ ಏಕೈಕ ನದಿ ತೀರದ ಪ್ರಮುಖ ಬಂದರು ಯಾವುದಂದ್ರೆ ಸಿ, ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರು ಇದು ಭಾರತದ ಏಕೈಕ ನದಿ ತೀರದ ಬಂದರಾಗಿದೆ. ಕೋಲ್ಕತ್ತಾ ಬಂದರು ಪ್ರಸ್ತುತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಕೂಡ ಕರೀತಾರೆ. ಇದು ಪಶ್ಚಿಮ ಬಂಗಾಳದ ಹುಗ್ಲಿ ನದಿಯ ತೀರದಲ್ಲಿದೆ. 1870ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ವಿಶಾಖಪಟ್ಟಣ ಬಂದರು ವೈಜಾಗ್ ಎಂದು ಕರೀತಾರೆ. 1933ರಲ್ಲಿ ಕಾರ್ಯಾರಂಭ. ಇದು ಅತಿ ದೊಡ್ಡ ಸರ್ಕಾರಿ ಸ್ವಾಮ್ಯದ ಬಂದರು, ಆಂಧ್ರ ಪ್ರದೇಶದಲ್ಲಿದೆ. ಅದೇ ರೀತಿ ನವಮಂಗಳೂರು ಬಂದರು ಕರ್ನಾಟಕದ ಪ್ರಮುಖ ಬಂದರು, ದೇಶದ 7ನೇ ಅತಿ ದೊಡ್ಡ ಬಂದರು. ಪಣಂಬೂರು ಮಂಗಳೂರಿನಲ್ಲಿದೆ. 480 ಹೆಕ್ಟರ್ 1200 ಎಕರೆ ಒಂದು ವಿಸ್ತಾರ ಹೊಂದಿದೆ. ಇದರ ಘೋಷಣೆ 4/5/1974, ಉದ್ಘಾಟನೆ 11/1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದನ್ನ ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಜವಾಹರ್ಲಾಲ್ ನೆಹರು ಬಂದರು ನವ ಸೇವಾ ಬಂದರು ಎಂದು ಕರೀತಾರೆ. ಮಹಾರಾಷ್ಟ್ರ ನವಿ ಮುಂಬೈನ ರಾಯಗಢ್ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರ ತೀರದಲ್ಲಿದೆ. 26/5/1989ರಲ್ಲಿ ಇದು ಸ್ಥಾಪನೆಯಾಗಿದೆ. ಕೃಷ್ಣಾ ನದಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಹೋಗ್ಬೋದು. ಸೊ ಇಲ್ಲಿ ಯಾಂತ್ರಿಕ ಸವಕಳಿಯ ಪ್ರಕ್ರಿಯೆ ಉಂಟು ಮಾಡುವ ಬಹುಮುಖ ಕಾರಕ ಯಾವುದು? ಮನುಷ್ಯ ಮತ್ತು ಮಳೆ ಅಂತಕ್ಕಂಥದ್ದು. ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಬಿ, ಹೇಮಾವತಿ. ಕೃಷ್ಣಾ ನದಿಯ ಉಪನದಿ ಯಾವುದಂದ್ರೆ ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ.
ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಕೊಯ್ನಾ ಇವೆಲ್ಲವೂ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಸೊ ಹಾಗಾಗಿ ಕೃಷ್ಣಾ ನದಿ ಉಪನದಿ ತುಂಗಭದ್ರಾ, ಭೀಮಾ ಕೃಷ್ಣಾ ನದಿಯ ಅತಿ ದೊಡ್ಡ ಉದ್ದವಾದ ಉಪನದಿ, ಸುಮಾರು 861 ಕಿಲೋಮೀಟರ್ ಇದೆ. ಎಡದಂಡೆ ಉಪನದಿಗಳು ಭೀಮಾ, ಮುಸಿ, ಮುನ್ನೇರು, ಹಾಲೇರು. ಬಲದಂಡೆ ಉಪನದಿಗಳು ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ. ಸೊ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ರೇಷ್ಮೆ ಜವಳಿ ತಯಾರಿಕಾ ಕೇಂದ್ರ ಅಲ್ಲ? ಸರಿಯಾದ ಉತ್ತರ ಅಮೃತ್ಸರ್. ಎಲಿನಿನೋ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಮಾನ್ಸೂನ್ಗಳಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಹಾಗಾಗಿ ಇವೆಲ್ಲವೂ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ತಾ ಇರತಕ್ಕಂತಹ ಸ್ಪರ್ಧಾರ್ಥಿಗಳು ಹಳೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಈ ರೀತಿಯಾಗಿ ಅಧ್ಯಯನವನ್ನ ಮಾಡೋದರಿಂದ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ನೀವು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಗುರಿಯನ್ನ ಸಾಧಿಸಲಿಕ್ಕೆ ಮತ್ತೆ ಒಂದು ಹುದ್ದೆಯನ್ನ ನಿಮ್ಮದಾಗಿಸಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುತ್ತದೆ. ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ನೀವು ಈ ರೀತಿಯಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗಬಹುದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಸಿಮೆಂಟ್ ಕೈಗಾರಿಕಾ ಕೇಂದ್ರವಾದ ದಾಲ್ಮಿಯಾ ನಗರ ಯಾವ ರಾಜ್ಯದಲ್ಲಿದೆ? ಸೊ ಇದು ಬಿಹಾರ್ ರಾಜ್ಯದಲ್ಲಿದೆ. ಬಿಹಾರ್ ರಾಜ್ಯದ ರೋಹಾಸ್ ಕೈಗಾರಿಕೋದ್ಯಮಿ ಕೃಷ್ಣ ದಾಲ್ಮಿಯಾ 1930ರ ದಶಕದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿದೆ? ನ್ಯೂಕ್ಲಿಯಸ್ ಅನ್ನು ಸುತ್ತುತ್ತಿರುವ ಎಲೆಕ್ಟ್ರಾನಿಕ್ಗಳ ಸಂಖ್ಯೆ ಅಂದ್ರೆ ಎ ಸರಿಯಾದ ಉತ್ತರವಾಗಿರುತ್ತದೆ. ಇದು ಪರಮಾಣುವಿನ ರಾಸಾಯನಿಕ ವರ್ತನೆ ಅವಲಂಬಿಸಿರುತ್ತದೆ ಅನ್ನೋದನ್ನ ಹೇಳ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ಮುಂದಿನ ಯಾವುದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸೋದಿಲ್ಲ? ಯುನಿಕ್ಸ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಆದ್ರೆ ಪ್ರೋಟ್ರಾನ್, ಜಾವಾ, ಲಿಸ್ಟ್ ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೌದು. ಅದೇ ರೀತಿ 14ನೇ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಇದು ಸಂವಿಧಾನಿಕ ಅಧಿಕಾರವಾಗಿದೆ. ಸಂವಿಧಾನ ವಿಧಿ 324ರ ಅಡಿಯಲ್ಲಿ ಇದನ್ನು ಮಾಡಲಾಗಿದೆ. ಸೊ ಪ್ರಸ್ತುತ ಜ್ಞಾನೇಶ್ ಕುಮಾರ್ ಅವರು ಫೆಬ್ರವರಿ 19, 2025ರಿಂದ ಅವರು ನೇಮಕಗೊಂಡಿದ್ದಾರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ. ಇವರ ವೇತನ 7,50,000. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. ವಯಸ್ಸಿನ ಯಾವುದು ಮೊದಲು ಬರುತ್ತೆ ಅದು ಲೆಕ್ಕಾಚಾರಕ್ಕೆ ಬರುತ್ತೆ. ಅದೇ ರೀತಿ ಕಾರ್ಬನ್ ಸಿಂಕ್ ಎಂಬುದು ಸಾಮಾನ್ಯವಾಗಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅರಣ್ಯಗಳನ್ನ ಬೆಳೆಸೋದು. ಸರಿಯಾದ ಉತ್ತರ ಬಿ. ಮನುಕುಲದ ಏಳಿಗೆಗಾಗಿ ಅಸಾಧಾರಣ ಕೊಡುಗೆ ನೀಡಿದ್ದರು. ಈ ಕೆಳಕಂಡಗಳಲ್ಲಿ ಯಾವುದು ನೊಬೆಲ್ ಪ್ರಶಸ್ತಿ ಗೌರವ ಸಿಕ್ಕಿಲ್ಲ? ಇಂಜಿನಿಯರಿಂಗ್ಗೆ ಸಿಕ್ಕಿಲ್ಲ. ಬಿ ಸರಿಯಾದ ಉತ್ತರ. ಕೆಳಕಂಡಗಳಲ್ಲಿ ಯಾವುದರಿಂದ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ವಿದ್ಯುತ್ ದೊರೆಯುತ್ತದೆ? ಥರ್ಮಲ್ ಅಂದ್ರೆ ಉಷ್ಣ, ಇದರಿಂದ ಸಿಗುತ್ತೆ. ಸರಿಯಾದ ಉತ್ತರ ಸಿ. ಲೋಲಕವುಳ್ಳ ಗಡಿಯಾರ ಇತರ ಗಡಿಯಾರಗಳಿಗಿಂತ ಈ ಕೆಳಕಂಡ ಪೈಕಿ ಒಂದು ಸ್ಥಳದಲ್ಲಿ ವೇಗವಾಗಿ ಓಡುತ್ತದೆ. ಸೊ ಡಿ ಸರಿಯಾದ ಉತ್ತರ, ಗಣಿಯಲ್ಲಿ ಓಡುತ್ತದೆ. ಅದೇ ರೀತಿ ಭಾರತದ ನೌಕಾದಳದ ಹಡಗುಗಳು ಎಲ್ಲಿ ತಯಾರಾಗುತ್ತವೆ? ಬಿ ಸರಿಯಾದ ಉತ್ತರ, ವಿಶಾಖಪಟ್ಟಣದಲ್ಲಿ ಅವುಗಳು ತಯಾರಾಗುತ್ತವೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮುಂದಿನ ಅನಿಲಗಳಲ್ಲಿ ಯಾವುದು ವಾಯುವನ್ನ ಮಲಿನಗೊಳಿಸುವುದಿಲ್ಲ? ನೈಟ್ರೋಜನ್ ಡೈಆಕ್ಸೈಡ್ ಇದು ಮಾಲಿನ್ಯವನ್ನ, ಅನಿಲಗಳಲ್ಲಿ ಯಾವುದು ವಾಯು ಮಾಲಿನ್ಯವನ್ನ ಮಲಿನಗೊಳಿಸುವುದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಸರಿಯಾದ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಈ ಪ್ರಶ್ನೆಗಳು ಕೂಡ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳಾಗಿವೆ ಎನ್ನುವುದನ್ನ ನೀವು ಗಮನಿಸಿ ಸ್ಪರ್ಧಾರ್ಥಿಗಳೇ ನಿಮಗೋಸ್ಕರ ಒಳ್ಳೆಯ ಕ್ಲಾಸ್ಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ನನಗೆ ಸಿಕ್ಕಂತ ಸಮಯದಲ್ಲಿ ಸ್ಪರ್ಧಾರ್ಥಿಗಳಿಗೆ ನಿಲುಕುವ ಹಾಗೆ ಮತ್ತೆ ಸ್ಪರ್ಧಾರ್ಥಿಗಳಿಗೆ ತಿಳಿಯುವ ಹಾಗೆ ಸ್ಪಷ್ಟ ಭಾಷೆಯ ಮೂಲಕ ನಾನು ಈ ಕ್ಲಾಸ್ಗಳನ್ನ ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಇದರ ಸದುಪಯೋಗವನ್ನ ಪಡಿಸಿಕೊಂಡು
ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಆಗ್ರಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ಸೊ ಇವೆಲ್ಲ ಪ್ರಶ್ನೆಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಳ್ಳಿ. ಸೊ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸ್ಪರ್ಧಾರ್ಥಿಗಳೇ, ನಿಮಗೋಸ್ಕರ ಸಮಯ ಬಂದಿದೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಜೈ ಹಿಂದ್ ಈ ಘೋಷಣೆ ಕೊಟ್ಟವರು ಯಾರು? ಇದನ್ನು ಕೊಟ್ಟವರು ಬಿ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥವ್ರು. ಏಷ್ಯಾದ ಮೊಟ್ಟ ಮೊದಲನೆಯ ಜಲ ವಿದ್ಯುತ್ ಶಕ್ತಿ ಯೋಜನೆ ಯಾವುದು? ಶಿವನ ಸಮುದ್ರ. ಇದು ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಶಕ್ತಿ. ಶಿವನ ಸಮುದ್ರ ಕರ್ನಾಟಕ, ಮಂಡ್ಯ, ಚಾಮರಾಜನಗರ ಜಿಲ್ಲೆ ಗಡಿಗಳಲ್ಲಿರುವ ಕಾವೇರಿ ನದಿ ದಂಡೆ ಎಲ್ಲಿದೆ? ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರವಾಗಿದೆ. 1902 ಮೈಸೂರು ಸಂಸ್ಥಾನ ದಿವಾನ ಕೆ. ಶೇಷಾದ್ರಿ ಅಯ್ಯರ್ ನೇತೃತ್ವದಲ್ಲಿ ಸ್ಥಾಪನೆಯಾಗಿದೆ. ಕಾವೇರಿ ನದಿ ದಂಡೆಯಲ್ಲಿರುವ ಈ ಊರಿನ ಬಳಿ 2 ಕವಲುಗಳಾಗಿ ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು ಸೃಷ್ಟಿಯಾಗಿವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನ ಕರೆಯಲಾಗುತ್ತದೆ? ಆಲೂರು ವೆಂಕಟರಾಯರು ಕರ್ನಾಟಕದ ಕುಲಪುರೋಹಿತ ಎಂದು ಕರೆಯಲಾಗುತ್ತೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯ ಜನ್ಮಸ್ಥಳ ವಿಜಯಪುರ. ಜುಲೈ 12, 1880ರಲ್ಲಿ ತಂದೆ ಭೀಮರಾವ್, ತಾಯಿ ಭಾಗೀರಥಿ ಬಾಯಿ. ಇವರ ಅಜ್ಜ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಯಾಲೂರದಲ್ಲಿ ನೆಲೆಸಿದ್ರು. ಹೊಳೆಯಾಲೂರು ನನ್ನ ಸ್ವಂತ ಊರಾಗಿದೆ. ಒಂದು ಊರಿನಲ್ಲಿ ಇವರು ನೆಲೆಸಿದ್ರು. ಇವರು ಆಲೂರು ಮನೆತನ ಹೆಸರು ಬಂದಿತ್ತು. ಕರ್ನಾಟಕ ಗತಾವೈಭವ ರಚನೆಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲಿ ಪ್ರಮುಖರಾಗಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲನೇ ರೈಲು ದಾರಿ ಪ್ರಾರಂಭಿಸಿದ್ದು ಠಾಣೆ ಮತ್ತು ಮುಂಬೈ ನಡುವೆ. ಸೊ ಇದು 1853 ಏಪ್ರಿಲ್ 16ರಂದು ಮುಂಬೈ ಬೋರಿ ಬಂದರಿನಿಂದ ಠಾಣೆಯವರೆಗೆ ಆರಂಭ. 34 ಕಿಲೋಮೀಟರ್, 14 ಬೋಗಿಗಳು, ಸಮಯ 21 ನಿಮಿಷ. ಇಂಜಿನ್ ಸಾಹಿಬ್ ಸಿಂಧ್ ಸುಲ್ತಾನ್ ಹೆಸರಿನ 3 ಹಬೆಯ ಇವುಗಳನ್ನ ಎಳೆದವು. ಅದೇ ರೀತಿ ಹರಪ್ಪ ನಾಗರಿಕ ಪ್ರಮುಖ ನಿವೇಶನಗಳಲ್ಲೊಂದಾದಂತಹ ಲೋಥಾಲನ್ನ ಉತ್ಖನನ ಮಾಡಿದವರು SR ರಾವ್ ಅಂತಕ್ಕಂಥವ್ರು ಇದನ್ನ ಉತ್ಖನನ ಮಾಡಿದ್ದಾರೆ. ಬಿಟಿ ಹತ್ತಿ ಎಂಬ ಶಬ್ದದಲ್ಲಿ ಬಿಟಿ ಎಂಬುದು ಏನನ್ನ ಸೂಚಿಸುತ್ತದೆ? ಬ್ಯಾಸಿಲಸ್ ಥುರಿನ್ ಜಿಯನ್ಸಿಸ್ ಅಂತ ತೋರಿಸುತ್ತೆ. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಯಾವ ಲೋಹ ಕಾಣಿಸುವುದಿಲ್ಲ? ಕಬ್ಬಿಣ ಲೋಹ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕಾಣಿಸುವುದಿಲ್ಲ. ಇವುಗಳಲ್ಲಿ ಯಾವುದು SL ಭೈರಪ್ಪರವರು ಕೃತಿಯಲ್ಲ? ಸರಸಮ್ಮನ ಸಮಾಧಿ. ಸರಸಮ್ಮನ ಸಮಾಧಿ ಅಂತಕ್ಕಂಥದ್ದು. ಸೊ ಸರಸಮ್ಮನ ಸಮಾಧಿ ಅಂತಕ್ಕಂಥದ್ದು ಡಾಕ್ಟರ್ ಶಿವರಾಮ್ ಕಾರಂತರವರು ರಚಿಸಿದ್ದಾರೆ. ಸೊ ಡಾಕ್ಟರ್ SL ಭೈರಪ್ಪ 24ಕ್ಕೂ ಹೆಚ್ಚು ಕೃತಿಯನ್ನ ರಚನೆ ಮಾಡಿದ್ದಾರೆ. ಪರ್ವ, ವಂಶವೃಕ್ಷ, ದೃಹಭಂಗ, ದಾಟು, ಮಂದ್ರ, ತಬ್ಬಲಿಯ ನೀನಾದೆ ಮಗನೆ, ಧರ್ಮಶ್ರೀ, ಸೊ ಆವರಣ, ಭೀಮಕಾಯ, ನಾಲ್ಕನೇ ನಾಯಿ ನೆರಳು, ಸಾಕ್ಷಿ, ದೂರದ ಬೆಟ್ಟ, ಸಾರ್ಥ, ತಂತು, ಭಿತ್ತಿ, ಆತ್ಮಕಥೆ, ಉತ್ತರಾಖಂಡ, ಸೊ ಜಲಪಾತ, ಹೀಗೆ ಅನೇಕ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಅದೇ ರೀತಿ ಪರ್ವತಾರೋಹಿಗಳ ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆ ಅನುಭವ ಕಾರಣ ಆಮ್ಲಜನಕದ ಕೊರತೆ. ಮುಂದಿನ ಪ್ರಶ್ನೆ, ಸೂರ್ಯನ ಶಕ್ತಿ ಉತ್ಪಾದನೆಗೊಳ್ಳುವುದು? ಸರಿಯಾದ ಉತ್ತರ ಎ. ಸಮ್ಮಿಲನ ಕಾರ್ಯ ವಿಧಾನದಿಂದ. ಅದೇ ರೀತಿ ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ದೇವಾಲಯಗಳನ್ನ ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಎ. ಹೊಯ್ಸಳರು. ಹೋಮಿಯೋಪತಿ ಎಂಬ ವೈದ್ಯ ವೃತ್ತಿ ಈ ಮುಂದಿನ ಯಾವ ದೇಶದಲ್ಲಿ ಪ್ರಾರಂಭಗೊಂಡಿತ್ತು? ಜರ್ಮನಿಯಲ್ಲಿ. ಹೋಮಿಯೋಪತಿ 1796ರಲ್ಲಿ ಜರ್ಮನಿಯಲ್ಲಿ ಪ್ರಾರಂಭ ಆಯಿತು. ಜರ್ಮನಿಯ ವೈದ್ಯ ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮನ್ ಅಂತಕ್ಕಂಥವರು ಪ್ರಾರಂಭ ಮಾಡಿದ್ದಾರೆ. ದೂರದರ್ಶನದ ಕಾರ್ಯಾಚರಣೆಗಾಗಿ ರಿಮೋಟ್ ಕಂಟ್ರೋಲ್ ಬಳಸಿದಾಗ ಪ್ರಸಾರಣಗೊಳ್ಳುವ ವಿಕಿರಣ ಯಾವ ಬಗೆಯದು? ಅತಿರಕ್ತ ವಿಕಿರಣ. ಇದು ಸರಿಯಾದ ಉತ್ತರ ಎ. ತುಂಬ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳ ಕಾರಣವಾಗುವ ಪ್ರಕ್ರಿಯೆ ಪ್ರತಿಫಲನ ಹಾಗೂ ವಕ್ರೀಭವನ 2. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕಾಫಿ ಬೆಳೆ ಯಾವುದು? ರೋಬೋಸ್ಟಾ ಅಂತಕ್ಕಂಥ ಕಾಫಿ ಬೆಳೆ. ಸೊ ಅದು ಗರಿಷ್ಠ ಪ್ರಮಾಣದಲ್ಲಿ ಕಂಡು ಬರತಕ್ಕಂತ ಒಂದು ಕಾಫಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಕೆಳಗಿನವುಗಳಲ್ಲಿ ಯಾವ ಅನಿಲ ಜೋಡಿಯು ಗಣಿಗಳಲ್ಲಿ ಸಂಭವಿಸುವ ಬಹುತೇಕ ಸ್ಫೋಟಗಳಿಗೆ ಕಾರಣವಾಗಿದೆ? ಮಿಥೇನ್ ಮತ್ತು ವಾಯು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಕೃಷ್ಣ.
ಸೊ ಕೃಷ್ಣಾ ಕರ್ನಾಟಕದ ಉದ್ದವಾಗಿ ಹರಿಯುವ ನದಿ 483 ಕಿಲೋಮೀಟರ್. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಸುಮಾರು 1400 ಕಿಲೋಮೀಟರ್ ದೂರ ಕ್ರಮಿಸಿ ಬಂಗಾಳ ಕೊಲ್ಲಿ ಸೇರುತ್ತದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಭಾರತದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತವೆ. ಗೋದಾವರಿ, ಕೃಷ್ಣಾ, ಕಾವೇರಿ, ಮಹಾನದಿ, ಪೆನ್ನಾರ್, ಸುವರ್ಣರೇಖಾ, ಬ್ರಾಹ್ಮಣಿ, ಪೊನ್ಯಾರ್, ವೈಂಗೆ ಇವೆಲ್ಲವೂ ಭಾರತ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬರುವ ಬಂಗಾಳ ಕೊಲ್ಲಿ ಸೇರುತ್ತವೆ. ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರೇಬಿಯನ್ ಸಮುದ್ರ ಸೇರುತ್ತವೆ. ನರ್ಮದಾ, ತಪ್ತಿ, ಸಾಬರ್ಮತಿ, ಮಹಿ. ಅದೇ ರೀತಿ ಮುಂದಿನ ಪ್ರಶ್ನೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನ ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ರು ಇದನ್ನ ಜಾರಿಗೆ ತಂದಿದ್ದಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ಡಾಲ್ ಹೌಸಿ. ಪ್ರಸ್ತುತ ಭಾರತದಲ್ಲಿ ಬಾಲ ನ್ಯಾಯ, ಮಕ್ಕಳ ಆರಕ್ಷಣೆ ಮತ್ತು ರಕ್ಷಣೆ ಕಾಯ್ದೆ 2015, ದತ್ತು ಸ್ವೀಕಾರ ನಿಯಮ 2022 ಅಡಿಯಲ್ಲಿ ದತ್ತು ಪಡೆಯಲು ಅವಕಾಶವಿದೆ ಅನ್ನೋದನ್ನ ಈ ಒಂದು ನಿಯಮ ಹೇಳುತ್ತದೆ. ಇದನ್ನ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನ ಜಾರಿಗೆ ತಂದಿದ್ದಾರೆ ಲಾರ್ಡ್ ಡಾಲ್ ಹೌಸಿ. ಆಮ್ಲ ಮಳೆಗೆ ಮುಖ್ಯ ಕಾರಣ ವಾಯು ಮಾಲಿನ್ಯ. ಸೊ ಆಮ್ಲ ಮಳೆಗೆ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದಂದ್ರೆ ಅದು ವಾಯು ಮಾಲಿನ್ಯ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಇವುಗಳೆಲ್ಲವೂ ಕೂಡ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಇವಾಗಿವೆ. ಸೊ ಹಾಗಾಗಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಅಚ್ಚುಕಟ್ಟಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಅವುಗಳನ್ನ ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋದಾಗ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಸೊ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು, ಯಾವ ವಿಧಾನವನ್ನ ಅಳವಡಿಸಲಾಗಿದೆ, ಸೊ ಯಾವ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನ ರಚನೆ ಮಾಡಲಾಗಿದೆ, ಯಾವ್ಯಾವ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವಾರಾಯಿ ಭೂಗರ್ಭ ಯೋಜನೆ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಮಂಗಳೂರು ಜಿಲ್ಲೆಯಲ್ಲಿ ಇದೆ. ನೀತಿ ಆಯೋಗ ಈ ಕೆಳಗಿನ ಯಾವುದರ ಬದಲಾಗಿ ಸ್ಥಾಪಿತಗೊಂಡಿದೆ? ಯೋಜನಾ ಆಯೋಗ. ನೀತಿ ಆಯೋಗ 1/1/2015ರಲ್ಲಿ ಇದು ಪ್ರಾರಂಭವಾಗಿದೆ. ಇದರ ಅಧ್ಯಕ್ಷರು ನರೇಂದ್ರ ಮೋದಿ. ಸೊ ನೀತಿ ಆಯೋಗದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದರ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಾಹಿರಿ. ಕೇಂದ್ರ ಕಚೇರಿ ನವದೆಹಲಿ. ಇದರ ಸಿಇಒ ನಿಧಿ ಚಿಬ್ಬರ್. ಸೊ ಪ್ರಸ್ತುತ ಸಿಇಒ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯೋಜನಾ ಆಯೋಗ 1950 ಮಾರ್ಚ್ 15ರಲ್ಲಿ 2015ರಲ್ಲಿ ಪ್ರಾರಂಭವಾಗುತ್ತೆ. 2014ರಲ್ಲಿ ಇದನ್ನ 1950 ಮಾರ್ಚ್ 15ರಲ್ಲಿ ಪ್ರಾರಂಭವಾಗುತ್ತೆ. 2014ರಲ್ಲಿ ಇದನ್ನ ರದ್ದುಪಡಿಸಲಾಗಿದೆ. ಸೊ ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಮುಂದುವರೆದ ಭಾಗದಲ್ಲಿ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನವನ್ನ ಹೇಗೆನ್ನುತ್ತಾರೆ? ಡೈನಮೋ ಎಂದು ಕರೆಯುತ್ತಾರೆ. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ರಾಜ್ಯ ತರಂಗಿಣಿ. ರಾಜ್ಯ ತರಂಗಿಣಿ ಕಾಶ್ಮೀರದ ಇತಿಹಾಸಕಾರ ಕಲ್ಲಣ್ಣ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಸೊ ಅದೇ ರೀತಿ ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ? ಮೆಕ್ಕಲು ಮಣ್ಣು. ಇದು ಹೆಚ್ಚಿನ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಉತ್ತರ ಟಿಪ್ಪು ಸುಲ್ತಾನ. ಪೆಟ್ರೋಲಿಯಂ ಈ ಕೆಳಗಿನ ಯಾವುದರ ಸಂಕೀರ್ಣದ ಮಿಶ್ರಣವಾಗಿದೆ? ಹೈಡ್ರೋಕಾರ್ಬನ್ಸ್ಗಳ ಮಿಶ್ರಣವಾಗಿದೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಈ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಇದು ಸಂಬಂಧಪಟ್ಟಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಅದೇ ರೀತಿ ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ? ಸರಿಯಾದ ಉತ್ತರ ಸಿ. ಭೂಮಿಯ ಏಕೀಕರಣದಿಂದ ವಾತಾವರಣದಲ್ಲಿ ಶಾಖ ಏರಿಕೆ ಆಗ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ ಸ್ಪರ್ಧಾರ್ಥಿಗಳೇ. ಹಾಗಾಗಿ ಸ್ಪರ್ಧಾರ್ಥಿಗಳೇ ಈ ರೀತಿಯಾಗಿಯೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಪ್ರಶ್ನೆಗಳಿಗೆ ಆಳವಾಗಿ ನೀವು ಅಧ್ಯಯನವನ್ನ ಮಾಡ್ತಾ ಹೋದಾಗ ಅವುಗಳಿಗೆ ನಿಖರವಾಗಿರ್ತಕ್ಕಂಥ ಉತ್ತರವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಆ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರಿಸಬಹುದು ಅನ್ನುವಂತಹ ಕೌಶಲ್ಯಗಳನ್ನ ತಿಳ್ಕೊಳ್ಳಿಕ್ಕೆ ಈ ರೀತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕಾಗತ್ತೆ ಸ್ಪರ್ಧಾರ್ಥಿಗಳೇ. ಹಾಗಾಗಿ ಮುಂಬರುವಂತಹ ಎಲ್ಲಾ ದಿನ ನಿಮಗಾಗಿ ಒಳ್ಳೆಯ ದಿನಗಳಾಗಿರ್ತವೆ. ಹಾಗಾಗಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಚ್ಚುಕಟ್ಟಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಹೋಗಿ.
ಸೊ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 2012ರಲ್ಲಿ ರಾಜ್ಯಸಭೆಗೆ ನಾಮಕರಣಗೊಂಡ ಕ್ರಿಕೆಟ್ ಪಟು ಯಾರು? ಸಚಿನ್ ತೆಂಡೂಲ್ಕರ್ ಅವರು 2012ರಲ್ಲಿ ರಾಜ್ಯಸಭೆಗೆ ನಾಮಕರಣಗೊಂಡಂತ ಕ್ರಿಕೆಟ್ ಪಟು ಆಗಿದ್ದಾರೆ. ಹಾಗಾಗಿ ಕ್ರೀಡೆಯ ಬಗ್ಗೆಯೂ ಕೂಡ ನಿಮ್ಗೆ ಜ್ಞಾನ ಇರಬೇಕಾಗತ್ತೆ. ಸೊ ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಹಾಕಿ ಆಗಿರ್ಬೋದು. ಸೊ ಹಾಗಾಗಿ ಆ ಕ್ರೀಡೆಗಳ ಬಗ್ಗೆಯೂ ಕೂಡ, ಆ ಕ್ರೀಡಾಪಟುಗಳ ಬಗ್ಗೆಯೂ ಕೂಡ ನಿಮ್ಗೆ ಜ್ಞಾನ ಇರಬೇಕಾಗತ್ತೆ. ಸೊ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿ ಇದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕೊನೆಯ ಪ್ರಶ್ನೆ, 50ನೇ ಪ್ರಶ್ನೆ, ಮೈಸೂರು ಅರಮನೆ ಮುಖ್ಯ ವಿನ್ಯಾಸಕ ಯಾರು? ಹೆನ್ರಿ ಇರ್ವಿನ್ ಅಂತಕ್ಕಂಥವ್ರು ಸೊ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕಾರರಾಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಸ್ಪರ್ಧಾರ್ಥಿಗಳೇ. ನಿಮಗೋಸ್ಕರ ಸಮಯ ಬಂದಿದೆ. ನಿಮಗೋಸ್ಕರ ಪೈಪೋಟಿಯನ್ನ ಮಾಡಲಿಕ್ಕೆ ಒಂದು ವಾತಾವರಣ ಲಭ್ಯವಾಗಿದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಚ್ಚುಕಟ್ಟಾದ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಂಡು ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಶಸ್ವಿ ಪಡ್ಕೊಳ್ಳಿಕ್ಕೆ ಸೊ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಸ್ಪರ್ಧಾರ್ಥಿಗಳಿಗೆ ಕೆಲವು ಸ್ಕಿಲ್ಸ್ ಗಳನ್ನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಹೇಗೆ ಪಡೆದುಕೊಳ್ಳುವುದು ಅನ್ನುವ ಕೆಲವು ಕ್ಲಾಸ್ಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾಡಿದ್ದೇನೆ. ನಾನು ಮಾಡಿರುವಂತಹ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.